ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಡ್ತಾ ಇದ್ದೆ. ಇದು ಮಾಯ್ಶ್ಚರೈಸರು ತುಂಬ ಚೆನ್ನಾಗಿದೆ. ಇದು ಯಾರಿಗಾದ್ರೂ ಬೇಕು ಬೈ ಮಾಡ್ಕೊತೀರಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ತನಗೆ ತಾನೇ ಬರುತ್ತೆ. ಮತ್ತು ಯಾರಾದರೂ ನೋಡಿದ್ರೆ ನೀವು ಯೂಟ್ಯೂಬಲ್ಲಿ ಏನಾದರೂ ಬಿಟ್ಟಿದ್ದಾರೇನೋ ಅಂತ ನೋಡಿದ್ರೆ ಅಂತ ರಿಪೀಟ್ ಇನ್ನೊಂದ್ಸಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ನಾನು ಎರಡು ಬಾಟ್ಲು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಯುರಲ್ಲಿ ತುಂಬ ಥರ ಬರುತ್ತೆ. ಇದು ಆಯುರ್ವೇದಿಕ್ ಅಂತ ಮೊದಲೇ ಹೇಳಿದ್ದೀನಿ. ಮತ್ತು ಇದು ಬಾಡಿ ಲೋಷನು, ಇದು ಮಾಯ್ಶ್ಚರೈಸರು ಎರಡು. ಇದು ಸ್ಕಿನ್ನಿಗೂ ಯೂಸ್ ಆಗುತ್ತೆ, ಇದು ಬಾಡಿಗೆ ಯೂಸ್ ಆಗುತ್ತೆ, ಅಥವಾ ಇದು ಬಾಡಿಗೆ ಯೂಸ್ ಆಗುತ್ತೆ, ಇದು ಸ್ಕಿನ್ನಿಗೆ ಯೂಸ್ ಆಗುತ್ತೆ. ಆ ಥರ ಯಾಕಂದರೆ ಆಯುರ್ವೇದಿಕ್ ಅಲ್ವಾ, ಯಾವ ಥರ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವರಿಗೂ, ಆಲ್ ಸ್ಕಿನ್ ಟೈಪ್ ಅವರಿಗೂ. ಇದು ಮಾಯ್ಶ್ಚರೈಸರಲ್ಲಿ ವಿಟಮಿನ್ ಇ ತುಂಬ ರಿಚ್ ಆಗಿರುತ್ತೆ, ಅದಕ್ಕೋಸ್ಕರ ಪ್ರೊವೈಡ್ ಮಾಡಿದ್ದೀನಿ. ನಾನೊಂದು 10 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಹಚ್ಕೊಂಡಿರೋರಿಗೆ ಗೊತ್ತಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬಿಟ್ಟಿದ್ದೀನಿ, ನೋಡಿ ಹೋಗಿ. ಈ ಪ್ಲಾಂಟಿಂದು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೀನಿ. ಇದ್ರದ್ದು ಪಾತ್ರನೇ ಇಲ್ಲ, ಇದ್ರದ್ದು ಬೆಳೆದಿರೋದು ಇದು ಇಷ್ಟೊಂದು ಗಿಡ. ಅಯ್ಯೋ ಫುಲ್ ಮನೆ ಮೇಲೆ ಹಬ್ಸೋಣ ಅಂದರೆ ಎಷ್ಟು ಸೊರ್ರಾಗಿ ಬಿಟ್ಟೈತೆ ನಮಗೆ. ಬೇರೆ ಕಿತ್ತೋಯ್ತು, ತಗೊಂಡು ಸರಿ ಹೇಳಲ್ಲ ಎಲ್ಲ ಮೇಲ್ ಶಿಫ್ಟ್ ತಡಿ. ಡೋಳಿದ್ದಾನೆ ಎಲ್ಲೂ ಕಿತ್ತೋಯ್ತು ನೋಡು. ಬೇವರ್ಸಿ ಏನೊಂದು ಕೆಲಸ ಇದ್ರು ಡಬಲ್ ಕೆಲಸ. ಹ್ಞೂ, ಇದು ಇಲ್ಲೆಲ್ಲ ತುಂಬ ಆಗಿತ್ತು, ಅದಕ್ಕೆ ತೆಗಿಯೋಣ ಅಂತ ತೆಗೆದ್ರೆ ಇದು ಎಲ್ಲಿ ತುಂಬ ಹೋಗಿದೆ ಬೇರೆ. ಯಾವ್ದ್ಯಾವ್ದ್ರದ್ದೋ ಬೇರು ಎಲ್ಲೆಲ್ಲೋ ಹೋಗೈತೆ. ಅದು ಮೇಲೆ ಬಿಡಕ್ಕೆ. ಹ್ಞೂ, ಇದೇನಾಗಿದೆ, ಏನೇನೋ ಆಗೋಗಿದೆ. ಕತೆ ಕಾದಂಬರಿ ಆಗೋಗಿದೆ. ಊಟ ಆಗಿಲ್ಲ ಇನ್ನೋಡು. ಬೇರು ಇಷ್ಟು ದೊಡ್ಡಕ್ಕಿದೆ. ನಾಲ್ಕಂತಡಿ ಬಿಟ್ಕೊಳತ್ತೆ. ಇದು ಇದು ಎಷ್ಟು ಬೇಕಾ? ಬಂದೆ ನೀನಲ್ಲಿ ಬಿಡು. ಇಷ್ಟು ದೊಡ್ಡ ಬೇರೆಲ್ಲ ಹೊರಗೆ ಬಂದ್ಬಿಡಿ. ಇಲ್ಲಿವರೆಗೂ ಹಬ್ಬಿತ್ತಿದ್ದು. ನಾನು ಫಸ್ಟೇ ವಿಡಿಯೋ ಮಾಡ್ಕೊಬೇಕಿತ್ತು. ನಾನು ಇದ್ರದ್ದು ಈ ಪಾಟಿಂದ ಅಂದ್ಕೊಂಡಿದ್ದೀನಿ. ಈ ಪಾಟಿಂದ ಏನೂ ಪಾತ್ರನೇ ಇಲ್ಲ. ನೀನು ಬಂದೇನಪ್ಪ. ಅಯ್ಯ ನಮ್ಮ ಬಾಗಲ ಬಿಡ್ತಿತ್ತಲ್ಲ, ಒಂದು ಕಡಾಲಿ ಬೇರೆ ಬಿಡ್ತಿರ್ತದ ಅಲ್ಲ, ಕಿಟಕಿ ಹತ್ರ ಬಿಡ್ತಿದ್ದ ನೀರೆಲ್ಲ. ಯಾವ ಕಿಟಕಿ ಹತ್ರ? ನಮ್ಮ ಅಡುಗೆ ಮನೆ ಹತ್ರ. ಏನ್ ಮಾಡ್ದೆ? ಅಲ್ಲಿ ಇರ್ತೀಯ ಅದನ್ನ? ಹೇಳ ಕಣಪ್ಪಿ. ಹ್ಞೂ ನೆಡ್ತೀನಿ. ಇದು ಇಲ್ಲಿ ಹಿಂಗೆ ಬಿಡ್ತೀಯ? ಅಲ್ಲಿ ಯಾಕೆ ಅಲ್ಲೋಯ್ತದು? ನೆಟ್ಟಿಗೆ ಮಾಡಿಬಿಡು. ಹಂಗೆ ಬಿಟ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಗಿಡ. ಕಿತ್ಬೋದು ಅದು ಒಣಗೋಗ್ತಿತ್ತು ಬಿಡು. ಯಾಕೋ ಅಲ್ಲಿ ಯಾಕೆ? ಅಲ್ಲಿ ಬಟ್ಟೆ ಹಾಕ್ತಾರೆ ಕಟ್ಟಕ್ಕೆ. ಈ ಮೂಲೆಗೆ ಇಡ್ಬೇಕಿಲ್ಲಿ ನೋಡಿಲಿ. ಇದು ಪಾಟ್ ಐತಲ್ಲ, ಈ ಮೂಲೆಯಲ್ಲಿ ಇಟ್ಟರೆ ಮೂಲೆಯಿಂದ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಎಷ್ಟು ಮನಿ ಪ್ಲಾಂಟ್ ಕಿತ್ತಿದ್ದೀವಿ. ಇಷ್ಟೇ ಇಷ್ಟು ತಂದಿದ್ದು. ಇಷ್ಟಿರ್ಬೋದು ಇಷ್ಟು. ಏ ಮನಿ ಪ್ಲಾಂಟು. ನಂಗೆಲ್ಲ ಬಿಡು. ಬಿಚ್ಕೊಡು. ಮನಿ ಪ್ಲಾಂಟು ಅದೇ ನೀರಲ್ಲಿ ಹಾಕಿರ್ತಾರಲ್ಲ ಅದು. ತಡಿ ಹಾಕ್ತೀನಿ.
ಅಷ್ಟು ದೂರ ತಗೊಳ ಹೆಸಿರ ಇಲ್ಲ ಹತ್ತಾಗ ಇದು ಎಸಿ ಜೋರಾಗಿ ಸುತ್ತಿ ಹೋಗಲ್ಲ. ಹೋಗತ್ತೆ ಎಸಿ ಹೋಗಲ್ಲ ಹೋಗಲ್ಲ. ಒಂದು ಚಮಚನಾರು ತರೋಗ್ರಿ. ಇದು ಹೆಂಗ್ ಹಾಕೋದು? ಬೇರೆ ಹೆಂಗ್ ಹಾಕೋದು ಇದು? ಗಾಡಿಗಳು ಹತ್ಕೊಳತಿದ್ರು ಫುಲ್ ಬಿಸಿಲು ಮಳೆ ಎಲ್ಲ ಚೆನ್ನಾಗಿ ಬರುತ್ತೆ. ದಾಖಲೆ ಮಾಡ್ಬಿಟ್ಟ ಎಸ್ತಿ ತೋರಿಸ್ತಾ ಇಲ್ಲ ಸರ್ ಎಷ್ಟು ಚೆನ್ನಾಗಿ ಎಸ್ತಾ ಅಂತ. ಓ ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡಿ ಬಾಟ್ಲಿ ಒಳಗೆ ನೀರು ಹಾಕಿಡ್ರಿ. ಬರುತ್ತೆ ಇವೇ ಬೇರೆ ಅಲ್ಲ ತಿಳಿ ಸಾಕು ಯಾವುದೋ ಒಂದು. ಕೆಲ್ಸಕ್ಕೆ ಹೋಗೋದು ಇವನು ಸಣ್ಣವನು ದೊಡ್ಡ ನೀನು ಓದ್ತಾನ. ಓದ್ಲು ಅದ್ ನೆಟ್ಟೆ ಇಲ್ಲ ಕಣ. ಇಲ್ಲ ಎಲ್ಲ ಜಾಗ ಹೂವಿನ ಗಿಡ ತಕ್ಕಂಡು ಹಾಕಮ್ಮ. ಏನು ಹಾಕ ಅಪ್ಪ ಇದ್ರಲ್ಲಿ ತೆಗಿಯೋ ಸ್ವಲ್ಪ ಮಣ್ಣು ಪ್ಲೇಟಲ್ಲಿ ತೆಗ್ದದಕ್ಕೆ ಹಾಕೋಗು. ಅದಕ್ಕೆ ಅದನ್ನು ಇಲ್ಲೇ ಇಡು ಅಂದಿದ್ದು ಹಿಂಗೆ ಅಪ್ಕೊಳತ್ತೆ ಅಂತ. ಅದು ಕರೆಕ್ಟಾಗಿ ನಮ್ಮ ಮನೆ ಅಪ್ಕೊಳತ್ ಬಿಡು. ಇಲ್ಲಾಂದ್ರೆ ಇದು ಬಾಲ್ಕನಿ ಅಪ್ಪಿಸ್ತೀಯ. ಅಲ್ಲೇ ಅಲ್ಲೇ ಇಲ್ಲ ಬಾಲ್ಕನಿಗೆ ಅಪ್ಸ್ಬಿಡ್ಬೇಕಾ ಇವಾಗ? ಬರೀ ಇದೇ ಮಾಡಿ ಸುಮ್ಮನೆ ಹಿಂಗೆ ಜೋತ್ ಬಿಡಿ. ಇದನ್ನ ಮಣ್ಣು ತೆಗ್ದು ಅದಕ್ಕೆ ಹಾಕು ಅಂದೆ, ಅದು ಹಾಕ್ಲಿಲ್ಲ. ಅಯ್ಯೋ ನೋಡಿ ಗೈಸ್, ಇದು ಹತ್ತಲ್ಲ ಅಂದ್ಕೊಂಡು ಹಚ್ಚಿದ್ದೆ. ಕಿತ್ತು ನೋಡಿದೆ ಬಿಡು ಯಾಕೋ ಒಣಗ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ಬೇಜಾರಾಯ್ತು. ಇವಾಗ ಮತ್ತೆ ಹಚ್ತೀನಿ ಇದಕ್ಕೆ. ಅಪ್ಪ ಇಲ್ಲೇ ಐತೆ ನೋಡೋ ಮಣ್ಣು. ಇದು ಅದು ಎರಡು ಜುಟ್ಟು ಕುತ್ಕೊಂಡ್ಬಿಟ್ಟಿನಿ. ಇವಾಗ ಅದಕ್ಕೆ ಹಚ್ತೀನಿ. ಹಂಗೆ ಸಮ ಇವನು ಗಿಡ ಹಾಕ್ತಿರೋದು ನೋಡಿ ಸಮ ಮಾಡ್ಬಿಟ್ಟ. ತೆಗಿ ತಮ್ಮ ಈ ಕರೆಕ್ಟಾಗಿ ಬೆಳೆಯುತ್ತದೆ. ಇಲ್ಲಿ ಎಷ್ಟು ಗಟ್ಟಿ ಗೊತ್ತಾ? ಇದು ನೆಚ್ಚಕ್ಕೆ ಬರಲ್ಲ. ಕೆಡಿ ಬರೋ ಅದು ಇತ್ತವಳ ಕಬ್ಬಣ ಊಟ ಮಾಡಂಗಿಲ್ಲ. ಇದೆಲ್ಲ ಇದು ಇಲ್ಲಿ ನೋಡು. ಬನ್ನಿ ಬನ್ನಿ ಮಣ್ಣು ಹಾಕಿ ಹಚ್ಚಿದ ನೋಡಿ. ನಾನು ಇದೇನು ಅಂತ ನೋಡ್ತಾ ಇದ್ದೀನಿ. ಇದಕ್ಕೆ ಹಾಕ್ಬಿಡಿಲ್ಲ ಅಂದರೆ ಹಚ್ಚಂತೇಳಿ. ಅಯ್ಯೋ ಅದು ಬೀಳಕ್ಕಣ. ಇದು ತೋರಿಸಿ. ಇದು ನೆನ್ನೆ ಜೇಡ ಮನಿ ಪ್ಲಾಂಟ್ ಅಂತ ಹೇಳಿದ್ನಲ್ಲ, ಅದು ಇದು ಎಲ್ಲ ಮೇಲೆ ಹಾಕ್ಬಿಟ್ಟಿದ್ದೀನಿ ಆ ಕಡೆ. ಅದು ಹೋದ ವರ್ಷ ನಮ್ಮ ಮನೆಗೆ ಬಂದಿಲ್ಲ ಅಂದಿದ್ದೆ. ಹೋದ ವರ್ಷ ಸತ್ತೋಗ್ಬಿಟ್ಟಿತ್ತು ಇದಕ್ಕಿದ್ದಂಗೆ. ಅದು ಇವಾಗ ಎಷ್ಟೊಂದು ಬಂದಿದೆ. ಅದು ಹೋದ ವರ್ಷ ಅದು ಸತ್ತೋಯ್ತು, ಈ ವರ್ಷ ಮನೆಯವರೇ ಸತ್ತೋಯ್ತು. ಇದು ಬೆಳೀತು, ಅದು ಸತ್ತೋಯ್ತು ಅಷ್ಟೇ. ಆ ಥರ ಪರಿಸ್ಥಿತಿ ಅದು. ಅದು ಕೊಡು. ಇದು ಹಾಕಿ ಅದು ಅಂಟು ಅದು ಅಂಟು ಇಲ್ಲ ಬಿಸಿ ಬಿಸಿ ಅಲ್ಲ. ನಾನು ಅದೇ ನೀರು ಕುಡಿತಿರೋದು ಅವಾಗಿಂದ. ಇದೇನು ಮಾಡೋದು ಗೊತ್ತಾಗ್ಲಿಲ್ಲ. ಸುಮ್ಮನೆ ತೆಗಿ. ಅಲ್ಲಿ ಇನ್ನೂ ಅಲ್ಲಿ ಬಾಕ್ಲ ಹತ್ರ ತೆಗಿಬೇಕಲ್ಲಿ. ಕಟ್ ಮಾಡಿ ನೋಡಿ ನಲ್ಲಿ ಮೇಲೆಲ್ಲ ತಗೊಂಡ್ಬಾ ಬಟ್ಲು.